ಅಥವಾ ಸಿಎಂ ವಿಚಾರದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ನಮಗಾಸೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ. ಈಗ ಡಿಸಿಎಂ ಬಣ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಕೈನಲ್ಲಿ ಮೇ ಕ್ರಾಂತಿಯ ಸಂಚಲನ ಈಗ ಉಂಟಾಗ್ತಾ ಇದೆ. ಸಿಎಂ ಬಣ ಅಲರ್ಟ್ ಆಗಿದ್ದಾರೆ. ಸಿಎಂ ಆಪ್ತ ಸಚಿವರಿಂದ ಖರ್ಗೆ ಭೇಟಿಯ ಹಿಂದೆ ತಂತ್ರ ಏನಾದ್ರೂ ಇದೆಯಾ? ಸಿದ್ದು ಪರ ಶಕ್ತಿ ಪ್ರದರ್ಶನಕ್ಕೆ ತೆರೆಮರೆಯ ಸರ್ಕಸ್ ನಡೀತಾ ಇದೆಯಾ? ಹಾಗಿದ್ರೆ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಆಪ್ತರು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರಾ? ಅನುಮತಿಗಾಗಿ ಖರ್ಗೆ ಅವರನ್ನ ಭೇಟಿಯಾದ್ರ ಸಿಎಂ ಆಪ್ತರು. ಖರ್ಗೆ ಜೊತೆ ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪನವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಹಿಂದ ಸಮಾವೇಶದ ಕುರಿತಾಗ ಅಥವಾ ತಮ್ಮ ಶಕ್ತಿ ಪ್ರದರ್ಶನದ ಕುರಿತು ಮಾತನಾಡ್ತಾ ಇದ್ದಾರಾ? ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಹಾಗಿದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಈಗ ಚರ್ಚೆ ಜೋರಾಗಿ ನಡೀತಾ ಇದೆ ಕೈಪಡೆಯಲ್ಲಿ. ಇದೇ ಹೊತ್ತಲ್ಲಿ ಸಮಾವೇಶ ನಡೆಸೋಕೆ ಸಿಎಂ ಆಪ್ತರು ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೋತಾ ಇದ್ದಾರೆ. ಅಹಿಂದ ಸಮಾವೇಶದ ಉದ್ದೇಶ ಏನು, ಅದರ ಪ್ರಾಮುಖ್ಯತೆ ಏನು, ಅದು ಈಗ ಪಕ್ಷದಿಂದಲೇ ಕಾರ್ಯಕ್ರಮ ನಡೆಸೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಇನ್ನು ಅನುಮತಿಯನ್ನ ನೀಡೋಕೆ ಹೈಕಮಾಂಡ್ ಜೊತೆ ಮಾತುಕತೆ ನಿಜವಾಗ್ಲೂ ಇದೇ ವಿಚಾರವಾಗಿ ಹೋದ್ರ ಗೊತ್ತಿಲ್ಲ. ಸಮಾವೇಶಕ್ಕೆ ಮತ್ತೊಂದು ಬಣ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ವರಿಷ್ಠರಿಗೆ ಟೆನ್ಷನ್ ಹೆಚ್ಚಿಸ್ತಾ ಇರುವಂತದ್ದು ಈ ಒಂದು ಆದೇಶ. ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪನವರು ಹೈಕಮಾಂಡ್ ಭೇಟಿ ಮಾಡೋದಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಯಾವಾಗ ಡಿಕೆ ಸುರೇಶ್ ಅವರು ಹೋಗಿ ಬಂದ್ರು, ಈಗ ನೆಕ್ಸ್ಟ್ ಡೇನೆ ಹೋಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಈಗ ಸಚಿವ ಸ್ಥಾನಕ್ಕೆ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಆಸೆ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು. ಈಗ ಅಹಿಂದ ಸಮಾವೇಶದ ಬಗ್ಗೆ ಮಾತುಕತೆ ಆಡೋಕೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಎರಡೆರಡು ಬಣ ಏನ್ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ ಕೆಲವರು ನಾಯಕರು, ಅದೇ ಇರುವಂತದನ್ನ ತಾವೇ ಎತ್ತಿ ತೋರಿಸ್ತಾ ಇದ್ದಾರೆ. ಸಿದ್ದು ಪರ ಶಕ್ತಿ ಪ್ರದರ್ಶನಕ್ಕೆ ಏನಾದ್ರೂ ತೆರೆಮರೆ ಸರ್ಕಸ್ ಮಾಡಿಕೊಂಡು ಅಹಿಂದ ಸಮಾವೇಶದ ಬಗ್ಗೆ ಮಾತುಕತೆ ಆಡ್ತಾ ಇದೀವಿ ಅಂತ ಸುಳ್ಳು ಹೇಳ್ಕೊಂಡು ಹೋಗಿದಾರಾ? ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಯಾಕೆ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ? ರಾಜ್ಯದ ಜನತೆಗೆನೆ ಒಂದ್ ರೀತಿಯಾಗಿ ತಲೆ ಕೆಟ್ಟು ಹೋಗ್ತಾ ಇದೆ ಈ ರಾಜಕಾರಣವನ್ನ ನೋಡ್ತಾ ಇದ್ರೆ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸೋಕೆ ಪ್ಲಾನ್ ನಡೀತಾ ಇದೆಯಾ? ಹಾಗಿದ್ರೆ ನಿಜವಾಗ್ಲೂ ಕೂಡ ಅದೇ ವಿಚಾರವನ್ನ ಮಾತನಾಡೋದಕ್ಕೆ, ಹೈಕಮಾಂಡ್ ನ ಭೇಟಿಯಾಗೋದಕ್ಕೆ ಈಗ ಈ ಒಂದು ಕುರ್ಚಿ ಫೈಟ್ ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲೇ ಇವರಿಗೆ ಸಮಯ ಸಿಗ್ತಾ ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೆ? ಈ ಕಡೆ ಸಿಎಂ ನ ಅತ್ಯಾಪ್ತ ಬಣವೇ ಅಥವಾ ಅತ್ಯಾಪ್ತರೇ ನಮಗೆ ಸಿಎಂ ಹೇಳಿದ್ದಾರೆ ಕೆಲವೊಂದಷ್ಟು ವಿಚಾರಗಳನ್ನ, ನಾವು ಅದಕ್ಕೆ ತಕ್ಕೊಂಡ್ ನಡ್ಕೋಬೇಕಂತೆ, ರಾಜೀವ್ ಗಾಂಧಿ ಅವರು ಏನ್ ಹೇಳ್ತಾರೋ ಹಾಗೆ ಸಿಎಂ ಕೇಳ್ತಾರಂತೆ ಅಂತ ಹೇಳೋದೇನು? ಈ ಕಡೆ ಡಿಕೆಶಿ ಅವರು ಮತ್ತೆ ಡಿಕೆ ಸುರೇಶ್ ಅವರು ಹೈಕಮಾಂಡ್ ನ ಭೇಟಿ ಮಾಡ್ಬೇಕು ಅಂತ ಹೋಗ್ ಬರೋದೇನು? ಏನ್ ನಡೀತಾ ಇದೆ ಕಾಂಗ್ರೆಸ್ನ ಒಳಗೆ ಅಂತ ನಿಜಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಕಡೆ ಹೈಕಮಾಂಡ್ ಮಾತ್ರ ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇದೆ. ಅದೇ ಇಷ್ಟಕ್ಕೆಲ್ಲ ಕಾರಣ ಆಗ್ತಾ ಇರುವಂತದ್ದು ಅಂತ ಹೇಳ್ಬೋದು. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಮಹದೇವಪ್ಪನವರು ಭೇಟಿಯಾಗಿದ್ದು, ಹೈಕಮಾಂಡ್ ಜೊತೆ ಮಾತನಾಡಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಏನು ವಿಚಾರವನ್ನ ಮಾತನಾಡಕ್ ಹೋದ್ರು? ಈ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ನಡೀತಾ ಇರುವಂತಹ ಶಾಸಕರುಗಳ ಪ್ರಯತ್ನ, ಅವ್ರು ಬೇರೆ ಹೋಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ. ಈ ಬಾರಿ ಅಂತೂ ಸೋನಿಯಾ ಗಾಂಧಿ ಅವ್ರನ್ನ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಲೇಬೇಕು ಅಂತ ಹೋಗ್ತಾ ಇರುವಂತದ್ದು. ಏನ್ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ? ಒಳಗೆ ಒಂದು ಕೋಲ್ಡ್ ವಾರ್ ನಡೀತಾ ಇರೋದಂತೂ ಫಿಕ್ಸ್. ಆದ್ರೆ ರಾಜ್ಯದ ಜನತೆಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ರಾಜ್ಯದ ಜನತೆ ಎಲ್ಲವನ್ನ ಗಮನ ಹರಿಸ್ತಾ ಇರುವಂತದ್ದು. ಜನಕ್ಕೇನೆ ಒಂದ್ ರೀತಿಯಾಗಿ ಗೊಂದಲ ಉಂಟು ಮಾಡುವಂತ ನಡೆ ಕಾಂಗ್ರೆಸ್ ನಡೀತಾ ಇರುವಂತದ್ದು. ಈಗ ಸಮಾವೇಶಕ್ಕೆ ಅಂತ ಅರ್ಜೆಂಟ್ ಏನು? ಎಐಸಿಸಿ ಅಧ್ಯಕ್ಷ ಖರ್ಗೆನ ಭೇಟಿ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ ಅವರು ಭೇಟಿ ಮಾಡಿರುವಂತದ್ದು. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಭೇಟಿಯಾಗಿರುವಂತದ್ದು. ನೆನೆ ಮಹದೇವಪ್ಪ, ಇವತ್ತು ಕೆಎಚ್ ಮುನಿಯಪ್ಪ ಭೇಟಿ ಮಾಡಿದ್ದಾರೆ. ಇದರ ಹಿಂದಿನ ಏನು ಪ್ಲಾನ್ಸ್ ಇದೆ? ನಾಯಕತ್ವ ಬದಲಾವಣೆ ವಿಚಾರ ಕೂಡ ಪ್ರಸ್ತಾಪ ಆಗಿದೆಯಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತದ್ದು. ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿ ನಾವು ನೋಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ಹೋಗಿ ಭೇಟಿ ಮಾಡಿ ಏನ್ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಮಾತ್ರ ಕ್ಲಾರಿಟಿನ ಕೊಡ್ತಾ ಇಲ್ಲ. ಎಐಸಿಸಿ ಅಧ್ಯಕ್ಷರನ್ನ ಕೆಎಚ್ ಮುನಿಯಪ್ಪ ಅವರು ಭೇಟಿ ಮಾಡಿರುವಂತದ್ದು. ಮಹದೇವಪ್ಪ ಅವರು ಭೇಟಿ ಮಾಡಿದ್ರು. 30 ರಿಂದ 40 ಶಾಸಕರುಗಳು ಕೂಡ ದೆಹಲಿ ಯಾತ್ರೆ ನಡೆಸಿರುವಂತದ್ದು ಭೇಟಿ ಮಾಡೋದಕ್ಕೆ.
ಏನ್ ನಡೀತಾ ಇದೆ ಹಾಗಿದ್ರೆ? ನಿಜಕ್ಕೂ ಕೂಡ ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಪ್ರತಿದಿನ ಸಾಕಷ್ಟು ತಿಂಗಳುಗಳಿಂದ ಇದೇ ಗೊಂದಲವನ್ನ ಕಾಂಗ್ರೆಸ್ ಸರ್ಕಾರ ಅಥವಾ ಹೈಕಮಾಂಡ್ ನಾಯಕರುಗಳು ಉಂಟು ಮಾಡ್ತಾ ಇರುವಂತದ್ದು. ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಡಿ.ಕೆ.ಶಿ ಅವರು. ಆದ್ರೆ ಇಲ್ಲಿ ನೋಡಿದ್ರೆ ಅವರ ಅತ್ಯಾಪ್ತರೇ ಹೇಳುವಂತದ್ದು ಸಿಎಂ ಪಟ್ಟಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ.